ಹಾಯ್ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಈ ತರಗತಿಯನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಪ್ಪಾ ಇವತ್ತಿನ ವಿಶೇಷತೆ ಅಂದ್ರೆ, ಇದೇ ಇವತ್ತು ನಡೆದಂತಹ ಡಿಸೆಂಬರ್ 13ರಂದು ನಡೆದಂತಹ ನವೋದಯ ಪರೀಕ್ಷೆಯ ಸಂಪೂರ್ಣವಾದಂತಹ ಗಣಿತ ವಿಭಾಗವನ್ನು ನಾನು ತಂದಿದ್ದೇನೆ. ನಿಮ್ಮ ಜೊತೆಗೆ ಚರ್ಚೆ ಮಾಡೋಣ ಬನ್ನಿ. ಏನಿದೆ ಮೊದಲನೇ ಪ್ರಶ್ನೆ ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ನೀವು ಗಣಿತವನ್ನು ಇವತ್ತು ಮಾಡಿದಿರಿ, ಪರೀಕ್ಷೆಯನ್ನು ಮಾಡಿದಿರಿ, ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಅಂತ ಅನ್ಕೊಳ್ತಾ ಇದ್ದೀನಿ. ಬನ್ನಿ ಈ ಪ್ರಶ್ನೆಯನ್ನು ನಾವೇನ್ ಮಾಡೋಣ, ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡ್ರಿ. 41ನೇ ಪ್ರಶ್ನೆ ಏನಿದೆ ಅಂದ್ರೆ, 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ನೋಡಿ ಮಕ್ಕಳೇ, ಮೊದಲನೇ ಪ್ರಶ್ನೆ ಇದೆ 1 ಮತ್ತು 11ರ ನಡುವೆ ಅಂದ್ರೆ 2ದ, 3ದ, 5ದ, ತದನಂತರ 7ದ. ಸರ್ ನೆಕ್ಸ್ಟ್ 11 ಬರುತ್ತೆ, ಆದ್ರೆ ಅವ್ರಿಗೆ ಕೇಳ್ತಿದ್ದಾರೆ 11ರ ನಡುವೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 11 ಬಿಡಬೇಕು. ಒಟ್ಟಾರೆಯಾಗಿ 1ರಿಂದ 11ರ ನಡುವೆ ಇರತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳು ಒಟ್ಟು 4. ನಮ್ಮ ಆಯ್ಕೆ ಆಪ್ಷನ್ ಬಿ ಸರಿಯಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನ್ ಹೇಳುತ್ತಪ್ಪ ಅಂದ್ರೆ, ನೋಡ್ರಿ, 999 ಮತ್ತು 9999ರ ಗುಣಲಬ್ಧವು. ನೋಡಿ ಇಂಗ್ಲಿಷ್ ನೋಡಿ, ದ ಪ್ರೊಡಕ್ಟ್ ಆಫ್ 999 ಅಂಡ್ 9999 ಈಸ್. ಬಹಳ ಸುಲಭದ ಪ್ರಶ್ನೆ. ಬನ್ನಿ ಗುಣಲಬ್ಧ ಕೇಳಿದ್ರೆ ಗುಣಕಾರ ಮಾಡೋಣ. ಸಿಂಪಲ್ ಆಗಿ 9999 ಇಂಟು 999 ಸರಿಯಾಗಿ ಗುಣಿಸಿಬಿಟ್ರೆ ಸಾಕು ನಮ್ಗ. ಇಂಪ್ರೂವ್ 9 ನೋಡ್ರಿ 81, 9 81, 81ಕ್ಕೆ ಮತ್ತೆ 8 ಕೂಡಿಸ್ರಿ 89, 9 81, 81ಕ್ಕೆ ಮತ್ತೆ ಕೂಡಿಸ್ರಿ 8, 89. ಬನ್ನಿ 9 81, 81ಕ್ಕೆ ಮತ್ತೆ 8 ಕೂಡಿಸ್ರಿ 89. ಸೊ ಇಲ್ಲಿ 8 ಬರೀತೆ, ಮುಂದೆ ಯಾವುದೇ ರೀತಿ ಕೊಡಕ್ಕಿಲ್ಲ. ನೆಕ್ಸ್ಟ್ ಪ್ಲಸ್ ಮತ್ತೆ 9ರಿಂದ ಮತ್ತೆ ಅಂದ್ರೆ ಈ ನಂಬರ್ ಇಂದ ಆಯ್ತ್ರಿ. ಸೊ ಹಾಗೆ ಈ ನಂಬರ್ ತಗೋ 9 81 ಮತ್ತೆ 8 ಮತ್ತೆ 1, 9 ಪ್ಲಸ್ 8 89. ನೆಕ್ಸ್ಟ್ 9 81 ಪ್ಲಸ್ 8 89. ಅದೇ ರೀತಿಯಾಗಿ 9 81 ಪ್ಲಸ್ 8 89. ಇಲ್ಲಿ ನೋಡ್ರಿ, ನಿಮ್ಗೆ ಏನ್ ಅನ್ಸುತ್ತಪ್ಪ ಅಂದ್ರೆ ಮತ್ತೆ ಇನ್ನೊಂದು ನಂಬರ್ನ ಮತ್ತೆ 2 ಸಲ ಪ್ಲಸ್ ಹಾಕ್ರಿ. ಇಲ್ಲಿ ನೋಡ್ರಿ 9ರಿಂದ ಮಾಡಿದಾಗ ಅದೇ ನಂಬರ್ ಅದೇ ಉತ್ತರ, ಮತ್ತೆ ಮಾಡಿದಾಗ ಅದೇ ಉತ್ತರ. ಸೊ ಕೊನೆಯ ನಂಬರ್ 9 ಮಾಡಿದ್ರೆ ಅದೇ ಉತ್ತರ ಬರುತ್ತೆ. ನಾನು ಡೈರೆಕ್ಟ್ ಆಗಿ ಅದೇ ನಂಬರ್ ಬರೆದು ಬಿಡ್ತೀನಿ. ಸೊ ನೋಡ್ರಿ ಮತ್ತೆ ಏನು ಚೇಂಜಸ್ ಇಲ್ಲ. ಸೊ ಒಟ್ಟಾರೆಯಾಗಿ ಇದನ್ನ ಏನ್ ಮಾಡ್ತಾರೆ, ಕೂಡ್ಸೋಣ. ಸಂಖ್ಯೆ ಬರೀ 1 1 9 1 10 ಬರ್ತಿ. ಇಲ್ಲಿ ಕ್ಯಾರಿ ಕೊಟ್ಟು 0 ತಗೋತೀನಿ. ಬರೀ ನೆಕ್ಸ್ಟ್ 9 9 18 ಒಂದು 19 ಪ್ಲಸ್ 1 20. ಇಲ್ಲಿ 2 ಕ್ಯಾರಿ ಕೊಡ್ತೀನಿ, 0 ತಗೊಂತೀನಿ. ನೆಕ್ಸ್ಟ್ ನೋಡ್ರಿ 9 9 9 9 3 27 2 ಕೊಡ್ಸ 29. ಇಲ್ಲಿ 2 ಕ್ಯಾರಿ, ಇಲ್ಲೊಂದು 9 ಕೊಡ್ತೀನಿ. ತದನಂತರ 8 2 10 9 9 18 18 ಪ್ಲಸ್ 10 28. ಇಲ್ಲಿ 2 ಕ್ಯಾರಿ ಮತ್ತೆ ಇಲ್ಲಿ 8. ತದನಂತರ 8 2 10 ಒಂದು 9 19 ಒಂದು ಕ್ಯಾರಿ ಒಂದು 9. ತದನಂತರ 8 1 9. ನೋಡ್ರಿ ಯಾತಪ್ಪ ಅಂದ್ರೆ 99,89,100. ನಮ್ಮ ಆಯ್ಕೆ ಎಲ್ಲಿದೆ ಪ್ರಶ್ನೆಯಲ್ಲಿ? ಬನ್ನಿ ನೋಡೋಣ. ಓ, ಆಯ್ಕೆ ಸಿ ಯಲ್ಲಿ ಸರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3 ಏನು? 0.2 ಮತ್ತು 0.03ರ ಗುಣಲಬ್ಧವು. ಬನ್ನಿ ಹೆಂಗೆ ಕ್ವಶನ್ ನೋಡ್ರಿ. ದ ಪ್ರೊಡಕ್ಟ್ ಆಫ್ 0.2 ಅಂಡ್ 0.03 ಈಸ್ ಅಂತ ಕೇಳಿದ್ರೆ, ಅಂದ್ರೆ ಗುಣಲಬ್ಧ ಗುಣಾಕಾರ ಮಾಡಬೇಕು. ಬಂದಂತ ಉತ್ತರನೇ ಗುಣಲಬ್ಧ ಆಗಿರುತ್ತೆ, ಇದರಂತ ಪ್ರಾಡಕ್ಟ್ ಆಗಿರುತ್ತೆ. ಬನ್ನಿ ನೋಡೋಣ. ನೋಡಿ 0.2 ಅಂತ ಹೇಳ್ತಿದ್ದಾರೆ. 1 ನಿಮಿಷ. ಓಕೆ ನೋಡಿ 0.2 ಮತ್ತು 0.03 ಇವುಗಳ ಗುಣಲಬ್ಧ ಸರಿಯಾಗಿ ಅಬ್ಸರ್ವ್ ಮಾಡ್ರಿ. 0ಗಳಿದ್ದಾಗ 0ನ ತದನಂತರ ಕೊಡೋಣ. ಮೊದಲು ಗುಣಸಂಬರಿ. ಇಲ್ಲಿ 2 ಅದ, ಇಲ್ಲಿ 3 ಅದ. 2 3 6. ಇಲ್ಲಿ ನೋಡ್ರಿ, ಇಲ್ಲಿ 2 0 ಹಿಂದ್ಗಡೆ ಅದಾವ, ಇಲ್ಲೊಂದು 0 ಹಿಂದ್ಗಡೆ ಐತೆ. ಒಟ್ಟಾರೆ 3 0ಗಳ ಹಿಂದಕ್ಕೆ ಕೊಡ್ರಿ. ತದನಂತರ ಇಲ್ಲಿ ಗುಣಾಕಾರ ಮಾಡಿದ್ವಿ, ದಶಾಂಶ ಬಿಂದನ್ನ ಸರಿಸಬೇಕು. ಇಲ್ಲಿ 1 ಅಂಕಿ ಇದೆ, ಅಂದ್ರೆ 1 ಅಂಕಿ ಆದ್ಮೇಲೆ ಬಿಂದದ, 1 ಬಿಂದು ಆದ್ಮೇಲೆ 2 ಅಂಕಿ ಅದ. ನೋಡ್ರಿ, 1 ಬಿಂದು ಆದ್ಮೇಲೆ 1 ಅಂಕಿ, 1 ಬಿಂದು ಆದ್ಮೇಲೆ 2 ಅಂಕಿ, ಒಟ್ಟಾಗಿ 3 ಬಿಂದುಗಳಾದ ನಂತರ ಅಂಕಿ ಕೊಡ್ಬೇಕು. ಹಾಗೆ ನಾವು 3 ಬಿಂದುವನ್ನು ಕೊಡಂಬ್ರಿ. 1 2 3 ಒಟ್ಟು ಇಲ್ಲಿ ಬರ್ತಾನೆ ನಮ್ಮ ಉತ್ತರ.
0.006 ನಮ್ಮ ಉತ್ತರವಾಗಿರುತ್ತದೆ. ನೋಡ್ರಿ ಗಮನ ಕೊಟ್ಟೆ 3 ತದನಂತರ ಇಲ್ಲಿ ಬಿಂದುಗಳನ್ನ ಕೊಡ್ತಾ ಇದ್ದೀನಿ ಅಷ್ಟೇ, ನಾನು ಬೇರೆ ಏನ್ ಮಾಡ್ತಾ ಇಲ್ಲ. ಸೊ ನಮ್ಮ ಉತ್ತರ ಮೊದಲನೇ ಆಯ್ಕೆ ಸರಿ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಕ್ವಶನ್ ನಂಬರ್ 44 ಪ್ರಶ್ನೆ ಹೇಳತ್ತಪ್ಪ ಅಂದ್ರೆ 64ರ ಎಲ್ಲಾ ಅಪವರ್ತನಗಳ ಮೊತ್ತವು ದ ಸಮ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ 64 ಇಸ್, ಅಂದ್ರೆ 64 ಭಾಗಿಸ್ತಕ್ಕಂಥ ಎಲ್ಲಾ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಮೊತ್ತ ಮಾಡ್ಬೇಕಂತ ಹೇಳಿದ್ರೆ ಬನ್ನಿ ಮೊದಲು ಈ 64 ಸಂಖ್ಯೆ ಯಾವ್ಯಾವ ಮಗ್ಗಿಂದ ಹೋಗುತ್ತೆ ಅನ್ನೋದು ಬರ್ಕೊಂಡು ತದನಂತರ ಕೂಡಿಸ್ಬೇಕಂತ ಫ್ಯಾಕ್ಟರ್ಸ್ ಬರ್ಕೋಬೇಕು. ಬರೀ ಎಲ್ಲಾ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತನ 64, ಸಾರಿ 1, ಎಲ್ಲಾ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತನ 1 ಆಗಿರ್ತದೆ. ತದನಂತರ ಇದು ಸಮ ಸಂಖ್ಯೆ 2ರಿಂದ ಹೋಗುತ್ತೆ. ನೆಕ್ಸ್ಟ್ 3ರಿಂದ ಹೋಗುತ್ತಾ ಚೆಕ್ ಮಾಡ್ರಿ, 6 + 4 10 ಆಗುತ್ತೆ, 3ರಿಂದ ಹೋಗಲ್ಲ. ಸೊ ಹಾಗಾಗಿ ಇದು ನೋಡ್ರಿ ಮುಂದೆ 4ರಿಂದ ಹೋಗ್ತದೆ ನೋಡ್ರಿ. ನೆಕ್ಸ್ಟ್ 5ರಿಂದ ಹೋಗಲ್ಲ, 6ರಿಂದ ಹೋಗಲ್ಲ, 7ರಿಂದ ಹೋಗಲ್ಲ, 8ರಿಂದ ಹೋಗುತ್ತೆ ನೋಡ್ರಿ. ನೆಕ್ಸ್ಟ್ 9 ಇಲ್ಲ, 10 ಇಲ್ಲ, 11 ಇಲ್ಲ, 12 ಇಲ್ಲ, ಸೀದಾ ಇಲ್ಲಿ ಹೋಗುತ್ತಪ್ಪ ಅಂದ್ರೆ 16, ನೆಕ್ಸ್ಟ್ 32, ನೆಕ್ಸ್ಟ್ 64. ಇವೆಲ್ಲ 64ರ ಅಪವರ್ತನಗಳಾಗಿರ್ತವೆ. ಸೊ ಒಟ್ಟಾರೆ ಎಲ್ಲವನ್ನ ಕೂಡಿಸ್ಬೇಕಾಗೈತೆ ನೋಡ್ರಿ. 1 + 2 3, 3 + 4 7, 7 + 8 15, 15 + 6 31. ಈ 31 ಇಲ್ಲಿ ಬರ್ಕೊಂಡು ನಾನು ಅಷ್ಟು ಕೂಡಿಸ್ತೀನಿ. ಸೊ 2 4 6 6 1 7, 3 3 9, 9 6 15, ಸಾರಿ 3 3 6 6 6 12, 127 ನಮ್ಮ ಉತ್ತರ ಆಗಿರುತ್ತದೆ. ಬನ್ನಿ ನಮ್ಮ ಆಯ್ಕೆ ಆಪ್ಷನ್ ಸಿ ಸರಿ ಆಗಿದೆ. ಪ್ರತಿಯೊಂದು ಪ್ರಶ್ನೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ, ಕರೆಕ್ಟ್ ಆಗಿದೆ. ಮತ್ತೆ ಸರಿಯಾದ ಉತ್ತರಗಳನ್ನು ನೀವು ಸರಿಯಾಗಿ ಮಾಡಿದ್ರಪ್ಪ ಅಂದ್ರೆ ನಮ್ಮಲ್ಲಿ ಕಮೆಂಟ್ ಮಾಡ್ರಿ. ಓಕೆನಾ? ನಿಮ್ಮ ಹೆಸರು, ನಿಮ್ಮ ಶಾಲೆ ಹೆಸರು, ನೀವು ಎಷ್ಟು ತೆಗೆದುಕೊಂಡಿರಂತ ಅಂಕಗಳನ್ನ ನಮ್ಮ ಕಾಮೆಂಟ್ ಅಲ್ಲಿ ಹಾಕ್ರಿ. ಬನ್ನಿ ಮುಂದಿನ ಪ್ರಶ್ನೆಗಳು 65ನೇ ಪ್ರಶ್ನೆ ಏನೇ 20 ಮತ್ತು 30ರ ಮಹತ್ತಮ ಸಾಮಾನ್ಯ ಅಪವರ್ತನವು ಬ್ರಾಕೆಟ್ ನಲ್ಲಿ ಮಾಸಾಹ ಅಂತ ಹೇಳ್ತಾರೆ. ದ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 20 and 30 ಈಸ್ ದ ಫೈಂಡ್ ಔಟ್ ದ SCF ಅಂತ ಹೇಳ್ತಾರೆ. ಬಟ್ SCF ಅನ್ನು ಫೈಂಡ್ ಔಟ್ ಮಾಡ್ರಿ ಅಂದ್ರೆ ಮಾಸಾಹ ಮಹತ್ತಮ ಸಾಮಾನ್ಯ ಅಪವರ್ತನ. 20 ಮತ್ತು 30 ಎರಡು ಒಂದೇ ಬಗ್ಗೆ ಹೋಗ್ತಿರ್ಬೇಕು ಅಂತ ಸಂಖ್ಯೆ ದೊಡ್ಡದಾಗಿರ್ಬೇಕು ಆ ಸಂಖ್ಯೆ. ಬನ್ನಿ ನಾವು 20 ಮತ್ತು 30ರ ನಾವು ಸಾಮಾನ್ಯ ಅಪವರ್ತನ ಮಾಸಾಹ ಮಾಡೋಣ ಬನ್ನಿ. ಸೊ ಈಗ ಇವೆರಡನ್ನು ಭಾಗ ಹೋಗ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ನಾವು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2ರಿಂದ ಹೋಗ್ತಾ ನೋಡ್ರಿ. 2 10 20, 2 15 30. ನೆಕ್ಸ್ಟ್ 2ರಿಂದ 10 ಹೋಗುತ್ತಾರೆ, 15 ಹೋಗಲ್ಲ, ಹಾಗಾಗಿ 2 ತೆಗೆದುಕೊಳ್ಳಬಾರದು. 3 ಹೋಗ್ಬೇಕು, 3 15 ಹೋಗುತ್ತೆ, 10 ಹೋಗಲ್ಲ. ತದನಂತರ 5 ತಗೊಳ್ರಿ, 5ರ ಬಗ್ಗೆ ಹೋಗ್ತಾ ನೋಡ್ರಿ. 5 2 10, 5 3 15. ಇಲ್ಲಿ ಬಂದಂತ 2 ಅನುಕ್ರಮ ಸಂಖ್ಯೆಗಳು, ಹಾಗಾಗಿ ಯಾವುದೇ ಸಂಖ್ಯೆಯಲ್ಲಿ ಭಾಗ ಆಗಲ್ಲ. ಸೊ 2 ಮತ್ತೆ 5 ಇವುಗಳ ಮಾಸ ಆಗುತ್ತೆ. SCF ಅಂದ್ರೆ ಮಾಸಾಹ 2 ಮತ್ತು 5 ಗುಣಿಸ್ಬೇಕು. 2 5 10, ನಮ್ಮ ಉತ್ತರ 10 ಆಗುತ್ತೆ. ನಮ್ಮ ಆಯ್ಕೆ ಆಪ್ಷನ್ ಸಿ ಯಲ್ಲಿ ಸರಿಯಾದ ಉತ್ತರವಿದೆ. ಬನ್ನಿ ಈ ಬಾರಿ ಬಹಳ ಸುಲಭವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ನವೋದಯ ಎಕ್ಸಾಮ್ ಅಲ್ಲಿ. ಬನ್ನಿ ಮುಂದಿನ ಪ್ರಶ್ನೆ ಕೂಡ ಕ್ವಶನ್ ನಂಬರ್ 46 ಏನಂತಪ್ಪ ಅಂದ್ರೆ ನೋಡ್ರಿ 46ನೇ ಪ್ರಶ್ನೆ. ಕೊಟ್ಟಿರುವ ಕೆಳಗಿನ ಲೆಕ್ಕವನ್ನು ಸರಳೀಕರಿಸಿದಾಗ ದೊರಕುವ ಉತ್ತರ. ನೋಡ್ರಿ ಪ್ರಶ್ನೆ ಸರಿಯಾಗಿ ಓದ್ಬೇಕು. ಸರಳೀಕರಿಸಿದಾಗ ಲೆಕ್ಕವನ್ನು ಮಾಡಿದಾಗ ಬರ್ತಕ್ಕಂಥ ಉತ್ತರ, ದೊರಕುವ ಉತ್ತರ ದ ಫಾಲೋವಿಂಗ್ ಆನ್ ಸಿಂಪ್ಲಿಫಿಕೇಶನ್ ಗಿವ್ಸ್, ಅಂದ್ರೆ ಈ ನಮ್ಮ ಹೇಳಿಕೆ, ಈ ನಮ್ಮ ಲೆಕ್ಕ ನಾವೇನ್ಬೇಕು ಸರಳೀಕರಿಸ್ಬೇಕಂತ ಹೇಳ್ತಾರೆ. ಬನ್ನಿ ಏನಿದೆ ಮೊದಲು 6.082 ಪ್ಲಸ್ 60.80 ಪ್ಲಸ್ 608.2 ಮೈನಸ್ 0.6082. ಈ ತರ ಲೆಕ್ಕ ಬಂದ ಮೊದಲು ಪ್ಲಸ್ ಇರ್ತಕ್ಕಂಥವೆಲ್ಲ ಕೂಡಿಸ್ಬೇಕು. ಇದು ಪ್ಲಸ್ ಇರುತ್ತೆ, ಇಲ್ಲಿ ಪ್ಲಸ್ ಇರ್ತದೆ, ಇದೊಂದು ಪ್ಲಸ್ ಚಿಹ್ನೆಯಲ್ಲಿರ್ತಕ್ಕಂಥ ಸಂಖ್ಯೆ, ಇದೊಂದು ಪ್ಲಸ್ ಅಂದ್ರೆ ಧನಾತ್ಮಕ ಸಂಖ್ಯೆಗಳು. ಸೊ ಪಾಸಿಟಿವ್ ಇಂಟಿಜರ್ಸ್. ಸೊ ಇವನ್ನ ಮೊದಲು ಕೂಡಿಸಿ ತದನಂತರ ಬಂದಿರೋ ಉತ್ತರದಲ್ಲಿ ಇದನ್ನ ಕಳೆಯಿರಿ, ಕೂಡ್ಸಂಬರಿ. ಸೊ ಮೊದಲು ಕೂಡಿಸ್ಬಿಟ್ಟು 6.082, ನೆಕ್ಸ್ಟ್ 60.80, ತದನಂತರ 608.2. ಇವು ಮೊದಲು ಕೂಡಿಸ್ಬೇಕು. ಇಲ್ಲಿ ನೋಡಿ, 0 ಹಾಕೋರಿ, ಪ್ರಾಬ್ಲಮ್ ಏನಿಲ್ಲ. ದಶಮಾಂಶದ ಸಂಖ್ಯೆಗಳ ಮುಂದೆ 0 ಹಾಕೊಂಡ್ರೆ ಏನು ತೊಂದರೆ ಏನಾಗಲ್ಲ, ಬೆಲೆ ಏನು ಚೇಂಜ್ ಆಗೋದಿಲ್ಲ. ಮೊದಲು ಕೂಡಿಸ್ರಿ, ಬಂದಿರೋ ಉತ್ತರದಲ್ಲಿ ಅದನ್ನು ಕಳೆಯುತ್ತೆ. 2 8 8 2 10, ಕೈಲ ಕೊಟ್ಟು ಒಂದು 0 ತಮ್ಮ ಪಾಯಿಂಟ್. ನೆಕ್ಸ್ಟ್ ನೋಡ್ರಿ 6 8 14 14 1 15,
ಕ್ಯಾರಿ 5. ನೆಕ್ಸ್ಟ್ 6 1 7, 6ಕ್ಕೆ 6, 675.08. ಈ ಒಂದೊಂದು ಉತ್ತರದಲ್ಲಿ ಇದನ್ನ ಕಳಿಬೇಕು ನೋಡ್ರಿ. ಈಗ ಬರೋ ಉತ್ತರದಲ್ಲಿ ಕಡಿಮೆ 675.08. ಸೊ ಈಗ ನಮ್ಮ ಉತ್ತರದಲ್ಲಿ ಕಳಿಲಿ 6082 ಕಡಿಮೆ. ಇಲ್ಲೇನಕ್ಕೆ 0 ಹಾಕೋಬಹುದು. ಇಲ್ಲಿ ನೋಡ್ರಿ, ಈಗ 0ಲಿ 2 ಬಲ ಕ್ಯಾರಿ ತಗೋರಿ, 10ರಲ್ಲಿ 2 ಅಂದ್ರೆ 8. ನೆಕ್ಸ್ಟ್ 2ರಲ್ಲಿ 9 ಬಲ ಕ್ಯಾರಿ ತಗೋರಿ, 12ರ 9 ಅಂದ್ರೆ 3. ನೆಕ್ಸ್ಟ್ 8ರಾಗ 1 ಅಂದ್ರೆ 7 ನೋಡಿ. ಅದೇ ರೀತಿ 0ಲಿ 6 ಹೋಗಲ್ಲ ಕ್ಯಾರಿ ಕೊಡ್ರಿ, 10ರಲ್ಲಿ 6 ಅಂದ್ರೆ 4. ಈ ಪಾಯಿಂಟ್ 5ರಾಗ 1 ಅಂದ್ರೆ 4, 7ಕ್ಕೆ 7, 6ಕ್ಕೆ 674.4738 674.4738 ನಮ್ಮ ಆನ್ಸರ್ ನೋಡಂಬ್ರಿ. ಇಲ್ಲೆಲ್ಲ ಮಾಡಿದ ಮೇಲೆ ಆಪ್ಷನ್ ಸರಿಯಾಗಿ ಹುಡುಕೋದು ಇಂಪಾರ್ಟೆಂಟ್ ಆಗುತ್ತೆ. 674.4738. ಸೊ ಇಲ್ಲಿ ನೋಡ್ರಿ 674, ಇಲ್ಲಿ ಸ್ವಲ್ಪ 7 ಆಗಬೇಕಾಗಿತ್ತು ಅನ್ಸುತ್ತ. ಬರೀ 674.4738 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ 47ನೇ ಪ್ರಶ್ನೆ ಏನೈತಪ್ಪ ಅಂದ್ರೆ 0.1 ಇಂಟು 0.1 ಇದಕ್ಕೆ ಸಮನಾಗಿದೆ ಈಸ್ ಈಕ್ವಲ್ ಟು ಅಂದ್ರೆ ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ದ ವ್ಯಾಲ್ಯೂ ಅಂತ ಹೇಳ್ತದ ಅಷ್ಟೇ. ಸೊ ಬನ್ನಿ, ಸೊ ಏನ್ ಮಾಡಪ್ಪ ಅಂದ್ರೆ ಅವನ್ನೆಲ್ಲ ಗುಣಿಸ್ರಿ. 0.1 ಇಂಟು 0.1 ಇಂಟು 0.1 ಆಲ್ರೆಡಿ ನಾನು ಮಾಡಿದೆ. ಸೊ ದಶಾಂಶ 0 ಮತ್ತು ಬಿಂದಿದ್ದ ನಾನು ಏನ್ ಮಾಡಿದೆ, ಕೊನೆಯ 3 ಮತ್ತು 2 ಗುಣಿಸಿದೆ. ಅದೇ ರೀತಿ ನಾನು ಏನ್ ಮಾಡ್ತೀನಿ, ಇಲ್ಲಿ 1 ಅದ, ಇಲ್ಲಿ 1 ಅದ, 1 ಗುಣಿಸ್ತೀನಿ. 1 1 1 1 1 1 ಅಂದ್ರೆ ಫೈನಲ್ ಆಗಿ ಉತ್ತರ 1 ಬರ್ತದೆ. ಅದ್ರ ಜೊತೆ ಸೊನ್ನೆಗಳು ನೋಡ್ಬೇಕು. ಈ 1 0 2 0 ಅವು 3 ಸೊನ್ನೆಗಳು ಅದರ ಹಿಂದೆ ಇದೆ, ಹಾಗಾಗಿ 3 0 ಕೊಡ್ತಾರೆ. 1 0 2 0 3 0. ಅದೇ ರೀತಿ ಇಲ್ಲೊಂದು ಪಾಯಿಂಟ್ ಅದ, ಇಲ್ಲೊಂದು ಪಾಯಿಂಟ್ ಅದ. ಒಟ್ಟು ಬಿಂದ ಆದ ತಕ್ಷಣ 1 ಅಂಕಿ, ಬಿಂದ ಆದ ತಕ್ಷಣ 1 ಅಂಕಿ, ಬಿಂದ ಆದ ತಕ್ಷಣ ಒಟ್ಟು 3 ಬಿಂದುಗಳಾದ ನಂತರ ಅಂಕಿ ಕೊಡ್ಬೇಕು. ಸೊ 1 ಅಂಕಿ 2 ಅಂಕಿ 3. ಸೊ ನಮ್ಮ ಉತ್ತರ 0.001. ಬನ್ನಿ ಆಯ್ಕೆ ಆಪ್ಷನ್ ಬಿ ಅಲ್ಲಿ ಇದೆ ನೋಡಿ. ಸೊ 0.001 ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆಗೆ ಸಾಗೋಣ. ಕ್ವಶನ್ ನಂಬರ್ 48 ನೋಡ್ರಿ. ಕ್ವಶನ್ ನಂಬರ್ 48 ಏನ್ ಹೇಳುತ್ತಪ್ಪ ಅಂದ್ರೆ ಸರಳೀಕರಣ ಹೇಳುತ್ತೆ. 3/2 ಡಿವೈಡೆಡ್ ಬೈ 3/2 ಇಂಟು 2.32 ಇದಕ್ಕೆ ಸಮನಾಗಿದೆ ಈಸ್ ಈಕ್ವಲ್ ಟು. ಇಲ್ಲಿ ನೋಡ್ರಿ ಸ್ವಲ್ಪ ಗಮನ ಕೊಡ್ರಿ, ಸ್ವಲ್ಪ ಮಿಸ್ಟೇಕ್ ಆಗಿದೆ ಕ್ವಶನ್ ನೋಡಂಬ್ರಿ. 3/2 ಡಿವೈಡೆಡ್ ಬೈ 3/2 ಸೊ ಇಂಟು 2 ಪ್ಲಸ್ 3/2 ಆಗ್ಬೇಕಿದು. ಓಕೆ, ಪ್ರಾಬ್ಲಮ್ ಇಲ್ಲ. ದ ಫೈಂಡ್ ದ ವ್ಯಾಲ್ಯೂ ಅಂದ್ರೆ ಈಸ್ ಈಕ್ವಲ್ ಟು ಅಂತ ಹೇಳಿದ್ರೆ ದ ವ್ಯಾಲ್ಯೂ ಏನಾಗುತ್ತಪ್ಪ ಅಂದ್ರೆ ನೋಡಂಬ್ರಿ, ಫಸ್ಟ್ ಇವೆರಡನ್ನ ಭಾಗಿಸ್ರಿ. ಸೊ 3/2 ಭಾಗಿಸಿ ನಮ್ಮ ಉತ್ತರ 1 ಆಗುತ್ತೆ. ಸೊ ನಾವು ಭಿನ್ನರಾಶಿ ಪ್ರಕಾರ ಮಾಡಿದ್ರೆ 3/2 ಅದು ವ್ಯತ್ಕ್ರಮ ಆಗುತ್ತೆ ಭಾಕರದು. ಸೊ 2/3 ಆಗುತ್ತೆ. ಸೊ ನೆಕ್ಸ್ಟ್ ಇಂಟು 2 ಪ್ಲಸ್ 3/2 ಆಗುತ್ತೆ. ನೋಡ್ರಿ ಈ 2 ಈ 3 ಕಟ್ತಾ ಹೋಗಿ 1 ಇಳುತ್ತೆ. 1 ಇಂಟು 2 ಫೈನಲ್ ಆಗಿ ಪ್ಲಸ್ 3/2 ಆಗುತ್ತೆ. ಸೊ ಇದು ಟೋಟಲ್ ಆಗಿ 2.3/2 ಆಗಿಬಿಡುತ್ತೆ ಉತ್ತರ. ಸೊ ನಾವು ಆಪ್ಷನ್ ನಾಗ ಇದು ಇಲ್ಲ, ಹಾಗಾಗಿ ಇದನ್ನ ನಾವು ವಿಷಮ ರಾಶಿ ಪರಿವರ್ತಿಸಿ 2 2 4 4 ಪ್ಲಸ್ 3 7 7/2 ನಮ್ಮ ಉತ್ತರ ಆಗುತ್ತೆ. ಆಪ್ಷನ್ ನಲ್ಲಿ ಆಪ್ಷನ್ ಸಿ ನಮ್ಮ ಉತ್ತರ ಆಯ್ಕೆಗೆ ಸರಿಯಾಗಿದೆ. ಈ ಬಾರಿ ಗಣಿತದಲ್ಲಿ ಬಹಳ ಈಸಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಎಲ್ಲರೂ ತಪ್ಪದೆ ನೀವು ಸರಿ ಮಾಡಿರ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ ಸಂಖ್ಯೆ 49 ಏನ್ ಹೇಳುತ್ತಪ್ಪ ಅಂದ್ರೆ 49ನೇ ಪ್ರಶ್ನೆ ಏನ್ ಹೇಳುತ್ತೆ ನೋಡ್ರಿ. ಸೊ 999 ಡಿವೈಡೆಡ್ ಬೈ 1000 ದಶಮಾಂಶ ರೂಪವು ಇನ್ ಡೆಸಿಮಲ್ ಫಾರ್ಮ್ ಇಸ್ ಅಂದ್ರೆ ಇದರ ಡೆಸಿಮಲ್ ದಶಾಂಶ ರೂಪ ಕೇಳ್ತಾರೆ. ಪ್ರತಿ ವರ್ಷವೂ ಕೇಳಿದಂತೆ ಈ ವರ್ಷವನ್ನು ಒಂದು ದಶಾಂಶ ರೂಪದಲ್ಲಿ ಕೇಳುತ್ತಾನೆ. ಸೊ ಬನ್ನಿ ಇದರ ಅರ್ಥ ಏನು, ಕೆಳಗಡೆ ಎಷ್ಟು ಸೊನ್ನೆ ಅದ, ಒಂದರ ಮುಂದೆ ಎಷ್ಟು ಸೊನ್ನೆಗಳಿದಾವ ಅಷ್ಟು ಸೊನ್ನೆಗಳನ್ನ ಎಣಿಕೆ ಮಾಡಿ ಅಷ್ಟು ಅಂಕೆಗಳಾದ್ರೆ ಬಿಂದು ಕೊಡ್ಬೇಕು. ಸೊ ಅಂಶದಲ್ಲಿ ಏನಿದೆ 999 ಹಂಗೆ ಬರೀರಿ, ತರದಲ್ಲಿ 3 ಸೊನ್ನೆ ಅದಾವ. ಸೊ ಹಾಗಾಗಿ 1 2 3 ಸೊ 3 ಅಂಕೆ ಬಿಂದು ಕೊಡ್ರಿ. ಇಲ್ಲಿ ಏನಿಲ್ಲ ಅಂದ್ರೆ 0 ಇರುತ್ತೆ. ಸೊ 0.999 ಸರಿ ಅಂತರ. ಬನ್ನಿ ಆಯ್ಕೆ ಸಿ ಯಲ್ಲಿ ಸರಿಯಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಸಾಗೋಣ. ಪ್ರಶ್ನೆ ಸಂಖ್ಯೆ 50 ಏನ್ ಹೇಳುತ್ತೆ ನೋಡ್ರಿ.
ಪ್ರಶ್ನೆ ಸಂಖ್ಯೆ 50 ಹೇಳ್ತಾರೆ 0.238ರ ಭಿನ್ನರಾಶಿಯ ರೂಪವು ಇದಾಗಿರುತ್ತದೆ. 0.0238 is equal to the fraction. ಇಲ್ಲಿ ನೋಡ್ರಿ ಇದು 0.238 ಇಲ್ಲಾಂದ್ರೆ ಸೊ ಇದಲ್ಲ 0.238 ಸರಿ ಐತೆ. ಸೊ ಇದರ is equal to the fraction. ಇದರ ಬೆಲೆ ಕೇಳ್ತಾನೆ, ಇದರ ರೂಪ ಕೇಳ್ತಾನೆ. ಬನ್ನಿ ನೀವು ಪ್ರಶ್ನೆ ಕಡೆ ಗಮನ ಕೊಡ್ರಿ, ನನ್ನ ಕಡೆ ಗಮನ ಕೊಡಿ ಸರಿಯಾಗಿ. ಬನ್ನಿ ಇದರ ಬೆಲೆ ಹೇಳ್ತಿದ್ರೆ ನಾವು ಇದರ ಭಿನ್ನರಾಶಿ ರೂಪ ಕೇಳ್ತಾರೆ. ಆಗಲೇ ಜಸ್ಟ್ ಇದರಿಂದ ಪ್ರಶ್ನೆ ಮಾಡಿದ್ವಿ, ಭಿನ್ನರಾಶಿ ದಶಾಂಶ ತಂದ್ವಿ. ಅದೇ ರೀತಿ ಭಿನ್ನರಾಶಿ ಇರ್ತಕ್ಕಂಥ ದಶಾಂಶ ಇರ್ತಕ್ಕ ಭಿನ್ನರಾಶಿ ಹೋಗ್ಬೇಕು. ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ 238 ಹಂಗೆ ಬರ್ಕೋಬೇಕು. ಸೊ ಕೆಳಗೆ ಒಂದ್ ಬರಿಬೇಕು. ಇಲ್ಲಿ ಎಷ್ಟು ಅಂಕೆ ಅದಲ್ಲ 1 2 3 3 ಅಂಕೆ ಅದಲ್ಲ ಭಿನ್ನದಲ್ಲ, ಹಾಗಾಗಿ 3 ಸೊನ್ನೆನ ಕೊಡ್ಬೇಕು. ಸೊ ಇದು ಭಿನ್ನರಾಶಿ ರೂಪ. ಇದು ನೋಡಂಬರಿ ಆಪ್ಷನ್ ಅಲ್ಲಿ ಎಲ್ಲಿ ಇಲ್ಲ ಅಂದ್ರೆ ಇದು ಸರಳ ರೂಪಕ್ಕೆ ತಂದಿರ್ತಾರೆ. ಕಡ್ತಾ ಹೊಡ್ರಿ, ಸಿಂಪಲ್ ಆಗಿ ನೀವೇನ್ ಮಾಡಿದ್ರಿ ಕಡ್ತಾ ಹೊಡೆದ್ಬಿಡ್ರಿ, ಸರಿಯಾಗಿ ಉತ್ತರ ಬರ್ತದೆ ನೋಡ್ರಿ. 2 1 2 1 1 ಉಳಿತು 2 9. ನೆಕ್ಸ್ಟ್ 2 5 10 0 0. ಸೊ 119 ಡಿವೈಡ್ ಬೈ 500 ಉತ್ತರ ಆಗುತ್ತೆ. ಆಪ್ಷನ್ ನೋಡಂಬರಿ ಮೊದಲನೇ ಆಯ್ಕೆಯಲ್ಲಿ 119 ಡಿವೈಡ್ ಬೈ 500 ಸರಿಯಾಗಿದೆ. ಇದು ನಮ್ಮ ಉತ್ತರ ಆಗಿರುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 51. ಈ ಪ್ರಶ್ನೆಯನ್ನು ನಮ್ಮ ವಿದ್ಯಾರ್ಥಿಗಳು ಅಥವಾ ಬರ್ತಕ್ಕಂಥ ಮಕ್ಕಳು ಸ್ವಲ್ಪ ಏನಾಯ್ತು ಎಡವಟ್ಟು ಮಾಡ್ಕೊಂಡು ಸ್ವಲ್ಪ ತಪ್ಪಾಗ ಸಾಧ್ಯತೆ ಇದೆ. ಬನ್ನಿ ಸರಿಯಾಗಿ ಗಮನ ಕೊಟ್ಟು ನೋಡಂಬ್ರಿ. ಈ ಮೊದಲನೇ ಪ್ರಶ್ನೆ ಇದೆ. 100 ಸೆಂಟಿಮೀಟರ್ ಸ್ಕ್ವೇರ್ ಅನ್ನು ಮೀಟರ್ ಸ್ಕ್ವೇರ್ ವರ್ಗ ಮೀಟರ್ ಸ್ಕ್ವೇರ್ಗೆ ಪರಿವರ್ತಿಸಿದಾಗ ಸಿಗುವ ಉತ್ತರ 100 ಸೆಂಟಿಮೀಟರ್ ಸ್ಕ್ವೇರ್ ಕನ್ವರ್ಟೆಡ್ ಇಂಟು ಮೀಟರ್ ಸ್ಕ್ವೇರ್. ನೋಡ್ರಿ ನಿಮಗ್ ಗೊತ್ತಿರ್ಲಿ 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್, ಅದರಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಐತೆ, ಅದನ್ನು ಸ್ಕ್ವೇರ್ ಆಗ್ಬೇಕಲ್ಲ. ಸೊ ಏನ್ ಮಾಡ್ಬೇಕು, ಇದನ್ನ ಪರಿವರ್ತನೆ ಸಿಗುತ್ತಂದ್ರೆ ನೋಡ್ರಿ ಮೀಟರ್ಗೆ ಪರಿವರ್ತಿಸ್ಬೇಕಲ್ಲ. ನೀವೇನ್ ಮಾಡ್ಬೇಕು, ಜಸ್ಟ್ 100 ಸೆಂಟಿಮೀಟರ್ ಸ್ಕ್ವೇರ್ ನೀವು ಯಾವ್ದಕ್ಕೆ ಪರಿವರ್ತಿಸ್ಬೇಕು, ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಹಾಗೆ 1 ಮೀಟರ್ ಎಷ್ಟು ಸೆಂಟಿಮೀಟರ್, 100 ಸೆಂಟಿಮೀಟರ್. ಸೊ 100 ಸೆಂಟಿಮೀಟರ್ ಅದು ವರ್ಗ. ಸೊ ವರ್ಗ ಅಂತ ಇಂಟು ಮತ್ತೆ 100 ಮಾಡ್ಬೇಕು ನೋಡ್ರಿ. ಸೊ ಈಗ ನಿಮಗ ಉತ್ತರ ಬರ್ತದ. ಸೊ ಏನಪ್ಪಾ ಅಂದ್ರೆ ಈ 100 ಹೋಯ್ತು, 1/100 ಉಳಿತು. ಸೊ 1/100 ಅಂದ್ರೆ ನಿಮ್ಗೆ ಗೊತ್ತಲ್ಲಿ 0.01 ನಮಗ ಮೀಟರ್ ಸ್ಕ್ವೇರ್ ಪರಿವರ್ತಿಸಬೇಕಾಗೈತೆ. ಸೊ ಮೀಟರ್ ಸ್ಕ್ವೇರ್ ಮೂಲಮಾನ ಆಗುತ್ತೆ 0.01 ಮೀಟರ್ ಸ್ಕ್ವೇರ್. ಸೊ ನಮ್ಮ ಉತ್ತರ ಆಯ್ಕೆ ಬಿ ಸರಿಯಾಗಿದೆ. ಹೌದಲ್ವಾ ಮಕ್ಕಳೇ? ಸರಿಯಾಗಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ನೋಡ್ರಿ ಎಷ್ಟು ಸುಲಭವಾಗಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಬಾರಿ. ಪ್ರತಿಯೊಬ್ಬರು 20ಕ್ಕೆ 20 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು ಕಂಪಲ್ಸರಿ. ನಿಮ್ದೆಲ್ಲ 20ಕ್ಕೆ 20 ಅಥವಾ 19 ಅಂಕಗಳ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ 52ನೇ ಪ್ರಶ್ನೆ ನೋಡೋಣ. ಏನ್ ಪ್ರಶ್ನೆಪ್ಪ ಅಂದ್ರೆ ಅತಿ ಸುಲಭವಾದಂತಹ ಒಂದು ಸಮಯದ ಲೆಕ್ಕವನ್ನು ಕೊಟ್ಟಿದ್ದಾರೆ. ಬನ್ನಿ, ದೆಹಲಿಯಿಂದ ಜಯಪುರಕ್ಕೆ ಪ್ರಯಾಣ ಮಾಡುವ ರೈಲು ಬೆಳಗ್ಗೆ 10:45ಕ್ಕೆ ದೆಹಲಿಯಿಂದ ಹೊರಟು ಮಧ್ಯಾಹ್ನ 3:30ಕ್ಕೆ ಜಯಪುರ ತಲುಪುತ್ತದೆ, ಜಯಪುರವನ್ನ ತಲುಪುತ್ತದೆ. ಹಾಗಾದರೆ ಪ್ರಯಾಣದ ಒಟ್ಟು ಸಮಯ ನೋಡ್ರಿ, ಬೆಳಗ್ಗೆ 10:45ಕ್ಕೆ ನಮ್ ದೆಹಲಿಯಿಂದ ಬಿಟ್ಟು ಮಧ್ಯಾಹ್ನ 3:30ಕ್ಕೆ ಜಯಪುರ ತಲುಪುತ್ತದೆ. ಹಾಗಾದ್ರೆ ಸಿಂಪಲ್ ಆಗಿ ಯೋಚನೆ ಮಾಡ್ರಿ, ಆ ಲೆಕ್ಕದ ಕಡೆ ಗಮನ ಬಿಟ್ಬಿಟ್ಟು ಇಲ್ಲೇ ಜಸ್ಟ್ ನೋಡ್ರಿ 45 ನಿಮಿಷ ಆಗೈತೆ, ಸ್ಟಾರ್ಟ್ ಆಗೈತಿ. ಇಲ್ಲಿ 45 ನಿಮಿಷಕ್ಕೆ ಮುಗಿದಿದ್ರೆ 1 ತಾಸು ಆಗ್ತಿತ್ತು, ಹೌದಿಲ್ವಾ? 45 ಒಂದು ತಾಸು ಆಗ್ತಿತ್ತು ಅಂದ್ರೆ ಗಂಟೆ ಪೂರ್ಣ ಆಗ್ತಿತ್ತು. ಇಲ್ಲಿ 45 ಇಲ್ಲಿ 35 ಅಂದ್ರೆ 45ಕ್ಕೆ 30 ಅಂದ್ರೆ ಸ್ವಲ್ಪ ಕಡಿಮೆ ಐತೆ. ಎಷ್ಟು ಕಡಿಮೆ ಐತೆ? 15 ನಿಮಿಷ ಕಡಿಮೆ ಐತೆ. ಅಂದ್ರೆ ಅರ್ಥ 45 ನಿಮಿಷ ಉತ್ತರದ ಬರ್ತದೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವ್ದು 45 ನಿಮಿಷ ಅದೇ ಉತ್ತರ ಆಗಿರ್ತದೆ ನೋಡ್ರಿ. ಈಸಿಯಾಗಿ ನೋಡ್ಬೋದು. 4 ಗಂಟೆ 45 ನಿಮಿಷ ಅದೇ ಉತ್ತರ. ಆದ್ರೆ ನಾವು ಲೆಕ್ಕ ಮಾಡೋ ಬನ್ನಿ 10:45 ನಾವು ಕೌಂಟ್ ಮಾಡೋ ಬರ್ರಿ. ಫಸ್ಟ್ 10:45 11 ಆಗಕ್ಕೆ 15 ನಿಮಿಷ ಬೇಕು. 15 ನಿಮಿಷ ಆಗ್ಬಿಟ್ರೆ ಏನಾಗ್ತದ 11 ಗಂಟೆ ಆಯ್ತು. ಸೊ 11 ಗಂಟೆಯಿಂದ ನಾವು ಲೆಕ್ಕ ಮಾಡಬೇಕು. 11ರಿಂದ 1 12, ನೆಕ್ಸ್ಟ್ 1, ಆಮೇಲೆ 2, ಆಮೇಲೆ 3 ನೋಡ್ರಿ. ಇಲ್ಲಿ ಒಟ್ಟಾರೆ 3 ಗಂಟೆ ಆಯ್ತು. ಇಲ್ಲಿ 30 ನಿಮಿಷ ಹೆಚ್ಚಿಗೆ 30 ನಿಮಿಷ ಕೊಡ್ಸ್ಬಿಡ್ರಿ. ಸೊ ಒಟ್ಟು ನಿಮಿಷಕ್ಕೆ ನಿಮಿಷ 5ಕ್ಕೆ 5 4 45 ನಿಮಿಷ 45 ನಿಮಿಷ ನೋಡ್ರಿ. 4 ಗಂಟೆ ಬಟ್ 45 ನಿಮಿಷ ನೋಡ್ರಿ. ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಇನ್ನೊಂದು ಸರಿಯಾಗಿ ನೋಡ್ರಿ 10:45 ಇನ್ನೊಂದು ರೀತಿ ಹೋಗ್ರಿ 10:45 11:45 12:45 1:45 2:45. ಈ 2:45ಕ್ಕ ಮತ್ತೆ 30 ನಿಮಿಷ ಹೋಗಪ್ಪ ಅಂದ್ರೆ ಅಲ್ಲಿ 15 ನಿಮಿಷ ಕಡೆ 30 ನಿಮಿಷ ಒಟ್ಟಾರೆಯಾಗಿ 4 ತಾಸು 45 ನಿಮಿಷ ಸರಿಯಾಗಿದೆ. ನಮ್ಮ ಆಯ್ಕೆ ಬಿ ಸರಿ ಆಗುತ್ತೆ. ಹೌದಲ್ಲ ಮಕ್ಕಳೇ? ಅರ್ಥ ಆಯ್ತು ಅನ್ಕೊಂಡಿದೀನಿ. ಇನ್ನೂ ಸರ್ ಇನ್ನೂ ಡೌಟ್ ಅದ ಸರ್, ನೀವು ಮಾಡಿದ ಲೆಕ್ಕ ತಿಳಿಯಲಪ್ಪ ಅಂದ್ರೆ ಇನ್ನು ಒಂದು ಮೆಥಡ್ ಏನ್ ಮಾಡಪ್ಪ ಅಂದ್ರೆ ಮೊದಲು 10:45 12 ಗಂಟೆ ಸಮಯದಲ್ಲಿ ಕಳೆದು ಬಿಡ್ರಿ ಸೀದಾ. ಇಲ್ಲಪ್ಪ ಅಂದ್ರೆ ಈ ಮಧ್ಯಾಹ್ನ 3:30 ರೈಲ್ವೆ ಗಡಿಯಾರಕ್ಕೆ
ಪರಿವರ್ತಿಸ್ರಿ. ಸೊ 3:30 ಅಂದ್ರೆ 15 ಗಂಟೆ 30 ನಿಮಿಷ ಆಗುತ್ತೆ. ಸೊ 15 ಗಂಟೆ 30 ಅಂದ್ರೆ ಸರ್ ರೈಲ್ವೆ ಸಮಯಕ್ಕೆ ಹೋಗಿ ನಾನು 15 ಗಂಟೆ 35 10:45 ಕಳೆದು ಬಿಡ್ರಿ ಸೀದಾ 10:45 ಕಳೀರಿ ಒಟ್ಟು ಬಂದ್ಬಿಡುತ್ತೆ ನೋಡ್ರಿ. 0 ಇಲ್ಲ ಇದೋಗಲ್ಲ. ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲು 30ರಿಂದ 45 ಹೋಗಲ್ಲ. ಸೊ ಒಂದು ಕ್ಯಾರಿ ಕೊಡ್ರಿ. ಗಂಟೆ ಇರೋದು ಆ ಕಡೆ ಹೋದ್ರೆ ನಿಮಿಷ ಆಗುತ್ತೆ. ಸೊ 1 ತಾಸು ಆ ಕಡೆ 60 ನಿಮಿಷ. ಹಾಗಾಗಿ ಇದಕ್ಕೆ 60 ಕೂಡಿಸಿದ್ರೆ ಒಟ್ಟಾರೆಯಾಗಿ 90 ನಿಮಿಷ ಆಗ್ಬಿಡುತ್ತೆ ನೋಡ್ರಿ. ಸೊ 90 ನಿಮಿಷ ಆಗುತ್ತೆ. ಇಲ್ಲ ಅದೇ ರೀತಿ 1 ತಾಸು ಕೊಟ್ಟಿರ್ತೀರಿ. ಸೊ ಇದೇನಾಗುತ್ತೆ ಅಂದ್ರೆ 14 ಗಂಟೆ ಆಗುತ್ತೆ ನೋಡ್ರಿ. ಈಗ 10ರಲ್ಲಿ 5 ಹೋದ್ರೆ 5, 9ರಲ್ಲಿ 5 ಹೋದ್ರೆ 4, ಇಲ್ಲಿ 14 ಅಂದ್ರೆ 4ರ 0 ಹೋದ್ರೆ 4, 1ರ 1 ಹೋದ್ರೆ 0 ನೋಡ್ರಿ. 4 ಗಂಟೆ 45. ನೀವು ಯಾವ ರೀತಿ ಲೆಕ್ಕ ಮಾಡಿದ್ರೆ ನಮ್ಮ ಉತ್ತರ ಅಂತೂ ಚೇಂಜ್ ಆಗುವುದೇ ಇಲ್ಲ. ಬನ್ನಿ ಈ ರೀತಿ ಲೆಕ್ಕವನ್ನು ನೋಡಿದೇವೆ. ಅತಿ ಸುಲಭವಾದಂತಹ ಲೆಕ್ಕ. ನಮ್ಮ ವಿದ್ಯಾರ್ಥಿಗಳು ಕಂಪಲ್ಸರಿ ಎಲ್ಲರೂ ಮಾಡಿರ್ತೀರ ಅಂತ ನಾನು ಗಮನ ಅನ್ಕೊಂಡಿದ್ದೀನಿ. ಬನ್ನಿ ಮುಂದಿನ ಪ್ರಶ್ನೆಗೆ ಸಾಗೋಣ. ಪ್ರಶ್ನೆ ಸಂಖ್ಯೆ 53 ಏನಂತಪ್ಪ ಅಂದ್ರೆ, ಸೊ ಪ್ರತಿಯೊಬ್ಬರು ಪ್ರಶ್ನೆಯನ್ನ ಸರಿಯಾಗಿ ಓದಿದರೆ ಮಾತ್ರ ಅರ್ಥ ಆಗುತ್ತೆ. ಕೆಳಗೆ ಕೊಟ್ಟಿರುವ ಲೆಕ್ಕದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಬೇಕಾದ ಸಂಖ್ಯೆಯು ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಎಕ್ಸ್ಪ್ರೆಷನ್. ನೋಡ್ರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಬೇಕಾದ ಒಂದು ಕೈ ಹಿಡಿಬೇಕಂತ. ಫಸ್ಟ್ ಯಾವ ಕಡೆ ಲೆಕ್ಕವನ್ನ ಸಂಪೂರ್ಣವಾಗಿ ಕೊಟ್ಟರೆ ಆ ಲೆಕ್ಕವನ್ನು ಮಾಡಿರ್ಬೋದು. 58,394 ಮೈನಸ್ 86 ಮೈನಸ್ 86 ಇಸ್ ಈಕ್ವಲ್ ಟು ಡ್ಯಾಶ್ ಇಂಟು 86. ಮೊದಲು ಈ ಲೆಕ್ಕ ಮಾಡಮ್ರಿ. ಸೊ ಈ ಮೈನಸ್ 86 ಈ ಮೈನಸ್ 86 ಮೈನಸ್ ಮೈನಸ್ ಕೊಡುತ್ತೆ. ಇವೆರಡನ್ನ ಕೂಡಿಸಿ ಎಲ್ಲ ಕಡೆ ನಂಬ್ರಿ. 86 86 ಎರಡು ಮೈನಸ್ ಇದ್ದರಿಂದ ನಮ್ಮ ಉತ್ತರದಲ್ಲಿ ಮೈನಸ್ ಚಿಹ್ನೆನೇ ಹಾಕ್ಬೇಕು. ಸೊ ಅಂದ್ರೆ ಒಟ್ಟು ಕೂಡಿಸ್ಬೇಕು. ಆದ್ರೆ ಚಿಹ್ನೆ ಮಾತ್ರ ಮೈನಸ್ ಇಂಟು ಮೈನಸ್ ಪ್ಲಸ್ 6 12 8 6 1 17. ಸೊ ಇದನ್ನ ಕೂಡಿಸ್ರಿ. ಸೊ 172 ಕೂಡ್ಸಂಬರಿ. 4 2 6 9 7 16 3 1 4 ಸಾರಿ 3 1 4 1 5 ಆಗುತ್ತೆ. 1 1 2 3 5 ಆಗುತ್ತೆ. ಒಂದು ನಿಮಿಷ ಇಲ್ಲಿ ಸೈಡ್ ಮಾಡ್ಕೊಂಡ್ರೆ 58,394ಕ್ಕೆ ಈ 172 ಕೂಡಿಸ್ತಾ ಹೋಗ್ತೀನಿ. 4 2 6 9 7 16 3 1 4 1 5 8 8 5 5. ಈಗ ನೋಡ್ರಿ 58,566 ಇದ್ರ ಬೆಲೆ ಆಗುತ್ತೋ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೇಳ್ತಂದ್ರೆ ಈ 86 ಡಿವೈಡ್ ಇಂಟಿರ್ತಕ್ಕಂಥ ಸಂಖ್ಯೆ ಕಡೆ ಅಂದ್ರೆ LHS ಕಡೆ ಅಂದ್ರೆ ಈ ಇಂಟು ಚಿಹ್ನೆ ಈ ಕಡೆ ದಡ್ಡದ ನಮಗೆ ಭಾಕಾರ ಆಗುತ್ತೆ. ಸೊ ಇಲ್ಲಿ ಮಾಡ್ತೀವಿ ನೋಡ್ರಿ ಲೆಕ್ಕ ಸರಿಯಾಗಿ ಕೇಳ್ರಿ. ಸೊ ಏನ್ ಮಾಡಪ್ಪ ಅಂದ್ರೆ ಈ ಬಂದಿರ್ತಕ್ಕಂಥ ಉತ್ತರ 58,566ರಲ್ಲಿ 86ರಿಂದ ಭಾಗಿಸ್ರಿ. ಯಾಕಂತ ಗೊತ್ತಾಯ್ತು. ಇಲ್ಲಿ ನೋಡ್ರಿ ಸ್ವಲ್ಪ ಕಡತ ಭಾಗಿಸಕ್ಕಿಂತ ಮುಂಚೆ ನೋಡಮ್ರಿ ಸ್ವಲ್ಪ ಇಲ್ಲಿ ಕೂಡಿಸಿನಿ ಕಳಿಬೇಕಾಗಿತ್ತು. ಬನ್ನಿ ಸ್ವಲ್ಪ ನೋಡ್ರಿ ಏನ್ ಪ್ರಾಬ್ಲಮ್ ಇಲ್ಲ. ಬನ್ನಿ 58,394ರಲ್ಲಿ 86 ನಾವು ಕೂಡಿಸಿದ್ವಲ್ಲ 6 12 8 8 17. ಇದು ಮೈನಸ್ ನಾಗಿರ್ತಾರ ಉತ್ತರ. ಈ ಮೈನಸ್ 170 ಕಳಿಬೇಕಾಗಿತ್ತು ಕೂಡಿಸಿದೆ. ಸರಿಯಾಗಿ ಗಮನ ಕೊಟ್ರಿ. 4ರಾಗ 2 ಹೋದ್ರೆ 2, 9ರಾಗ 7 ಹೋದ್ರೆ 2, 3ರಾಗ 1 ಹೋದ್ರೆ 2. ಸೊ 8ಕ್ಕೆ 8 5ಕ್ಕೆ 5. 58,222 80ರಿಂದ ಭಾಗಿಸ್ಬೇಕು. ಓಕೆನಾ. 86 ಯಾಕೆ ಭಾಗಿಸ್ಬೇಕು ಇಂಟ್ರೋದಿ ಕಡೆ ಬಂದ್ರೆ 86 ಡಿವೈಡ್ ಬೈ ಆಗುತ್ತೆ. ಸರಿಯಾಗಿ ಗಮನ ಕೊಡ್ರಿ. ನೋಡ್ರಿ ಕಡ್ತ ನೋಡ್ರಿ 4ರಿಂದ ಹೋಗುತ್ತೆ 2ರಿಂದ ಹೋಗುತ್ತೆ. ನಿಮ್ಗೆ ಯಾವ್ದು ಅನ್ಕೋದು 2 2 4 8 2 3 6. ತದನಂತರ ನೋಡ್ರಿ 2 2 4 1 ಇಳಿತು 2 9 18 2 1 2 1 2 1. ತದನಂತರ ನೋಡ್ರಿ ಡೈರೆಕ್ಟ್ 43 ನಂಬರ್ ಬಂತು. 43ರಿಂದ ಭಾಗಿಸ್ಬಿಡ್ರಿ. ಸೀದಾ 43 1 43. ನೆಕ್ಸ್ಟ್ ನೋಡ್ರಿ 43 ನೋಡಿ ಚೆಕ್ ಮಾಡ್ಕೊಡ್ಲಿ. ಫಸ್ಟ್ 43 ಇಂಟು ಇಲ್ಲಿ ನೋಡ್ರಿ 43 ನೋಡ್ರಿ 43 6ಲೇ ಹೋಗುತ್ತೆ ನೋಡ್ರಿ. 6 3 18 6 4 24 1 25 ಅಂದ್ರೆ ಒಟ್ಟು 258. ಸೊ ಇಲ್ಲಿ ಏನ್ ಮಾಡವಪ್ಪ ಅಂದ್ರೆ 258 ಹೋಯ್ತು. 40 ಇಲ್ಲಿ ಬರ್ಕೊಂಡ್ಬಿಟ್ರೆ 43 6 258. ಸೊ 291ರಲ್ಲಿ 258 ಕಳೆಬ್ರಿ. ಫಸ್ಟ್ 11ರಲ್ಲಿ 8 ಹೋದ್ರೆ 3, 9ರಲ್ಲಿ 6 ಹೋದ್ರೆ 3, 0 33 ಉಳಿತು. ಇಲ್ಲಿ 1 ಉಳಿತು ಅಂದ್ರೆ 300 ಅಂದ್ರೆ ಇಲ್ಲಿ 33 ಉಳಿತೈತ್ರಿ. 331 ಆಯ್ತು. 43 7 301. ಸೊ ಇಲ್ಲಿ ಇರುತ್ತೆ ಮತ್ 331 301 ಮತ್ 30 ಉಳಿತೈತಿ. ಸೊ ಮತ್ತೆ ಇಲ್ಲಿ 1 ಉಳಿದೈತಿ. ಸೊ ಮತ್ತೆ 43 7 301. ಸರಿಯಾಗಿ ಗಮನ ಕೊಡ್ರಿ. ಸೊ 43 677 ಗುಣಿಸಿದ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ
29,111 ಸಿಗುತ್ತೆ. ಸೊ ಒಟ್ಟು 677 ಸರಿಯಾದ ಉತ್ತರ ಮೊದಲನೇ ಆಯ್ಕೆಯಲ್ಲಿ ಸರಿಯಾದ ಉತ್ತರವಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವೇನ್ ಮಾಡೋಣ, ಸಾಗೋಣ. ಪ್ರಶ್ನೆ ಸಂಖ್ಯೆ 54 ಏನ್ ಹೇಳುತ್ತಪ್ಪ ಅಂದ್ರೆ, ಸರಿಯಾಗಿ ಗಮನ ಕೊಡ್ರಿ. ನೋಡ್ರಿ, ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳು ಇದ್ದವು. ಅವುಗಳಲ್ಲಿ 25ನೇ 3ರಷ್ಟು ಒಡೆದು ಹೋಗಿದ್ದವು ಮತ್ತು 5ನೇ 1ರಷ್ಟನ್ನು ಅತಿಥಿಗಳಿಗೆ ನೀಡಲಾಯಿತು. ಹಾಗಾದರೆ ಬಳಸಬಹುದಾದ ಒಟ್ಟು ಮೊಟ್ಟೆಗಳ ಸಂಖ್ಯೆ. There were 500 eggs in a box. 3/25 of them broke and 1/5 of the total are to be kept for the guests. The number of eggs which can be used is. ಏನಂದ್ರೆ ಒಟ್ಟು 500 ಮೊಟ್ಟೆ ಇದಾವಂತ, ಅದರಲ್ಲಿ 25ನೇ 3 ಭಾಗ ಒಡೆದೋಗ್ಯಾವ. ತದನಂತರ 5ನೇ 1 ಭಾಗ ಅತಿಥಿಗಳು ಬಂದಿರ್ತಕ್ಕಂಥ ಅತಿಥಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಳಸಬಹುದಾದ ಒಟ್ಟು ಮೊಟ್ಟೆಗಳ ಸಂಖ್ಯೆ ಅಂದ್ರೆ ನೋಡಂಬರಿ ಇಲ್ಲಿ ಫಸ್ಟ್ ಎಷ್ಟು ಮೊಟ್ಟೆ ಇದಾವು, 5 ಮೊಟ್ಟೆ. ಸೊ 500 ಮೊಟ್ಟೆ ಎಷ್ಟು ಹೊಡೆದಾವ? ಸೊ 3ನೇ 25 ಹೊಡೆದಾವ. ಸೊ ನೋಡ್ರಿ 3ನೇ 25 ನೋಡ್ರಿ ಎಷ್ಟು ಹೊಡೆದ ಗೊತ್ತಾಗುತ್ತೆ. 25 ಅಂದ್ರೆ 25 ಅಂದ್ರೆ 0 0 23 60, ಒಟ್ಟು 60 ಮೊಟ್ಟೆಗಳು ಹೊಡೆದವು. ಓಕೆ, ಹೇಳಿ ಮತ್ತೆ ನೋಡ್ರಿ 5ನೇ 1ರಷ್ಟನ್ನು ಅತಿಥಿಗಳಿಗೆ ಹೇಳಿದ್ರು ಅಂದ್ರೆ ಅದೇ 500 ಮೊಟ್ಟೆಯಲ್ಲಿ 5ನೇ 1 ಮೊಟ್ಟೆ ಹೊಡೆದಾಗ್ಯಾವ, ಸಾರಿ ಕೊಟ್ಟಿದ್ದಾರೆ. 5 1 ಅಂದ್ರೆ 5 1 ಒಟ್ಟು 100 100 × 1 100 ಅಂದ್ರೆ ನೋಡಿ ನೆನಪಿಡ್ರಿ, ಇಲ್ಲಿ ಏನಂದ್ರೆ ಅರ್ಥ ಆಗ್ತದೆ. ಇಲ್ಲಿ 60 ಮೊಟ್ಟೆ ಹೊಡೆದಾಗ್ಯಾವ, 100 ಮೊಟ್ಟೆ ಅತಿಥಿಗಳಿಗೆ ಗೆಸ್ಟ್ ಏನ್ ಮಾಡಿದ್ರೆ ನೀಡ್ತದಾರ. ಹಾಗಾದ್ರೆ ಬಳಸಬಹುದ ಹೊಟ್ಟೆ ಮೊಟ್ಟೆ ಅಂದ್ರೆ ಇವು ಕೊಟ್ಟ ಮೇಲೆ ಬಳಸಕ್ ಬರಲ್ರಿ, ಉಳಿದು ಅಷ್ಟೇ ಬಳಸ್ಬೇಕು. ಸೊ ಹಾಗಾಗಿ ಏನ್ ಮಾಡಮ್ರಿ, ಒಟ್ಟು 500 ಮೊಟ್ಟೆಗಳಲ್ಲಿ ಇವೆರಡು ಕಳಿಬೇಕು. ಇಲ್ಲಿ 100 ಮೊಟ್ಟೆ ಅದಾವ, ಇಲ್ಲಿ 60 ಮೊಟ್ಟೆ, 160 ಆಯ್ತು. ಸೊ ಟೋಟಲ್ ಆಗಿ 500 ಮೊಟ್ಟೆಯಲ್ಲಿ 160 ಮೊಟ್ಟೆ ಏನ್ ಮಾಡ್ತಾರೆ ಕಳೀರಿ. 0 ಕ್ಯಾರಿ ತಗೋರಿ, ಹತ್ರಾಗ ಸಾರಿ ನೋಡ್ರಿ, ಒಂದು ನಿಮಿಷ. 0 10 ಒಂದು ಕ್ಯಾರಿ ತಗೋರಿ, 10ರಾಗ 6 ಹೋದ್ರೆ 4, 5ರಾಗ 2 ಹೋದ್ರೆ 3. ಅಂದ್ರೆ ಒಟ್ಟು ಬಳಸಬಹುದಾದ ಮೊಟ್ಟೆಗಳ ಸಂಖ್ಯೆ 340. ಆಯ್ಕೆ ಸಿ ಸರಿಯಾಗಿ ಅರ್ಥ ಆಯ್ತಲ್ವ ಮಕ್ಕಳೇ. ಒಟ್ಟು 500ರಲ್ಲಿ 20ನೇ 3 ಹೊಡೆದೋಗ್ಯಾವ, 5ನೇ 1 ತಮ್ಮ ಅತಿಥಿಗಳಿಗೆ ನೀಡಿದರೆ ಉಳಿದಂತಹ ಮೊಟ್ಟೆಗಳು 340. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 55ನೇ ಪ್ರಶ್ನೆ ನೋಡ್ರಿ, ಒಂದು ಅಂಗಡಿಯವನು, ಸರಿಯಾಗಿ ಗಮನ ಕೊಡ್ರಿ. ಒಂದು ಅಂಗಡಿಯವನು ರೂಪಾಯಿ 200ಗಳಿಗೆ ಒಂದು ಗಡಿಯಾರವನ್ನು ಖರೀದಿಸುತ್ತಾನೆ ಮತ್ತು ರೂಪಾಯಿ 40 ಲಾಭಕ್ಕೆ ಅದನ್ನು ಮಾರುತ್ತಾನೆ. ಹಾಗಾದರೆ ಅವನು ಗಡಿಯಾರವನ್ನು ಮಾರಾಟ ಮಾಡಿದ ದರ ಅಂದ್ರೆ 200 ರೂಪಾಯಿ ತಗೊಳ್ತದನ, ಖರೀದಿ ಮಾಡ್ತದನ, 40 ರೂಪಾಯಿ ಲಾಭದಲ್ಲಿ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಅವ್ನು ಗಡಿಯಾರವನ್ನ ಮಾರಾಟ ಮಾಡಿದ್ದಾರ. ನೋಡಬ್ರಿ, ಆ ಶಾಪ್ ಕೀಪರ್ ಬಾಟ್ ಅ ವಾಲ್ ಕ್ಲಾಕ್ ಫಾರ್ ₹200 and sold it at a profit of ₹40. The selling price of the wall clock is ಅಂದ್ರೆ ಹೇಳಿದಾರೆ, ಅಂದ್ರೆ ಕೊಂಡ ಬೆಲೆ ಕೊಟ್ಟಿದ್ದಾರೆ. ಸೊ ಕೊಂಡ ಬೆಲೆ ₹200. ಸೊ ಲಾಭ ಕೊಟ್ಟಿದ್ದಾರೆ ₹40, ಮಾರಿದ ಬೆಲೆ ಕೇಳ್ತಾರೆ. ನೆನಪಿರ್ಲಿ, ಮಾರಿದಾಗ ಹೆಚ್ಚಿರ್ತದೆ, ಲಾಭ ಆಗೈತಪ್ಪ ಅಂದ್ರೆ ಮಾರಿದ ಬೆಲೆ ಹೆಚ್ಚಿರ್ಬೇಕು. ಸೊ ಹಾಗಾಗಿ 200 + 40 ₹240. ಸೊ ಹಾಗಾಗಿ ಇವೆರಡನ್ನ ಕೂಡಿಸ್ಬೇಕಷ್ಟೇ. ಲಾಭ ಆದಾಗ ಮಾರಿದ ಬೆಲೆ ಹೆಚ್ಚಿರ್ತದೆ, ಹಾಗಾಗಿ ₹240. ನಮ್ಮ ಆಯ್ಕೆ ಸಿ ಸರಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ನಾವು ಸಾಗೋಣ ಬನ್ನಿ. ಮುಂದಿನ ಪ್ರಶ್ನೆ ನೋಡಂಬರಿ 56. ನೋಡಿ ಮಕ್ಕಳೇ, ಒಂದು ಹಣ್ಣಿನ ಅಂಗಡಿಯವನು ರೂಪಾಯಿ 1,500 ರೂಪಾಯಿ 1,500ಕ್ಕೆ ಆಪಲ್ಗಳನ್ನು ಖರೀದಿ ಮಾಡುತ್ತಾನೆ. ಅದನ್ನು ಆತ ತನ್ನ ಅಂಗಡಿಗೆ ತೆಗೆದುಕೊಂಡು ಬರಲು ₹100 ಖರ್ಚು ಮಾಡುತ್ತಾನೆ. ತಾನು ತಂದ ಆಪಲ್ಗಳನ್ನು ಆತ ಒಟ್ಟು ₹2,236ಗಳಿಗೆ ಮಾರಾಟ ಮಾಡುತ್ತಾನೆ. ಹಾಗಾದರೆ ಆತ ಗಳಿಸಿದ ಲಾಭ ಎಷ್ಟು? ನೋಡ್ರಿ ಒಂದ್ಸಲ ಬನ್ನಿ. A fruit seller bought apples for ₹1,500 and spent ₹100 in bringing the apples to his shop. He sold this apple for a total of 2,236.
ಹೌ ಮಚ್ ಪ್ರಾಫಿಟ್ ಡಿಡ್ ಹಿ ಅರ್ನ್ ಅಂದ್ರೆ 1,500 ರೂಪಾಯಿಗೆ ಕೊಂಡ ಬೆಲೆ ಮಾಡಿದ್ದಾನೆ, 100 ರೂಪಾಯಿ ಖರ್ಚು ಮಾಡಿದ್ದಾನೆ, ಹಾಗಾದ್ರೆ ಮತ್ತೆ 2,236 ರೂಪಾಯಿ ಮಾರ್ತಾ ಇದ್ದಾನೆ. ಆದ್ರೆ ಅವನಿಗೆ ಆದಂತಹ ಲಾಭ ಬನ್ನಿ 1,500 ರೂಪಾಯಿ ಅಂತ ಕೊಂಡ ಬೆಲೆ ಐತೆ. ತದನಂತರ 100 ರೂಪಾಯಿ ಖರ್ಚು ಮಾಡಿದ್ದಾರೆ, ಅಂದ್ರೆ ಅದಕ್ಕೆ ಖರ್ಚು ಮಾಡಿದ, ಸೊ ಅದಕ್ಕೆ ಕೊಂಡ ಬೆಲೆಗೆ ಸೇರಿಸಿ ಅಂದ್ರೆ 1,600 ರೂಪಾಯಿ ಅಂತ ಕೊಂಡ ಬೆಲೆ ಆಯ್ತು. ತದನಂತರ ಮಾರಿದ ಬೆಲೆ ಎಷ್ಟೈತೆ? 2,236 ಮಾರಿದ ಬೆಲೆ ಐತೆ. ನೋಡ್ರಿ ಇದು ಕೊಂಡ ಬೆಲೆ. ನೋಡ್ರಿ 2,236 ರೂಪಾಯಿ ಐತೆ ಮಾರಿದ ಬೆಲೆ. ಸೊ ನೋಡ್ರಿ ಮಾರಿದ ಬೆಲೆ ಹೆಚ್ಚಿದ್ದಾಗ ಲಾಭ ಆಗುತ್ತೆ, ಅವ್ರು ಕೂಡ ಲಾಭನೇ ಕೇಳ್ತಾರೆ. ಸೊ ಲಾಭ ಆಯ್ತಪ್ಪ ಅಂದ್ರೆ ಜಸ್ಟ್ ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆ ಕಳೆದು ಬಿಡ್ರಿ. ಜಸ್ಟ್ 2,236ರಲ್ಲಿ 1,600 ಕಳೆಯಿರಿ. ಬನ್ನಿ ಕಳೆಂಬರಿ 2,236ರಲ್ಲಿ 1,600 ಕಳೆದು ಬಿಡಮ್ರಿ. 6 0 ಹೋದ್ರಿ 6, 3 3, 2 ಹೋಗಲ್ಲ, ಕ್ಯಾರಿ ತಗೋರಿ. 12 6 ಹೋದ್ರೆ 6, 2 2 ಹೋದ್ರೆ 0, 636 ನಮ್ಮ ಉತ್ತರ. ಸೊ ಹಾಗಾಗಿ ಬನ್ನಿ ಆಪ್ಷನ್ ಬಿ ಆಯ್ಕೆ ಸರಿ ಆಗುತ್ತದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಅಂದ್ರೆ ಏನಿತ್ತಪ್ಪ ಅಂದ್ರೆ ನೋಡ್ರಿ ಬಹಳ ಈ ವರ್ಷ ಈ ಬಾರಿ ಗಣಿತದ ವಿಷಯದಲ್ಲಿ ಬಹಳ ಈಸಿಯಾಗಿ ಪ್ರಶ್ನೆಯನ್ನ ಕೇಳಿದ್ದಾನೆ. ಎಲ್ಲಾ ಮಕ್ಕಳು 20ಕ್ಕೆ 20 ಅಥವಾ 1 ತಪ್ಪಿದ್ರೆ ಮ್ಯಾಕ್ಸಿಮಮ್ 1 ತಪ್ಪ 19 ಅಂಕ ಬರ್ಬೋದು. ಬನ್ನಿ, ಒಂದು ಪಂಚಭುಜದ ಸುತ್ತಳತೆ 80 ಸೆಂಟಿಮೀಟರ್ ಆಗಿದ್ದು ಅದರ 4 ಬಾಹುಗಳ ಮೊತ್ತವು 63 ಸೆಂಟಿಮೀಟರ್ ಆಗಿದ್ದರೆ ಆ ಪಂಚಭುಜದ 5ನೇ ಬಾಹುವಿನ ಉದ್ದವು ಅಂತ ಕೇಳಿದ್ರೆ ಅಂದ್ರೆ the length of the 5th side of the pentagon with the perimeter 80 centimeter and the sum of the length of the whose 4 side is 63 centimeter is ಅಂತ ಕೇಳಿದಾರೆ. ನೋಡ್ರಿ ಅಂದ್ರೆ ಒಂದು ಪಂಚಭುಜಾಕೃತಿ ಐತಿ, ಅದರಲ್ಲಿ ಒಟ್ಟಾರೆ 5 ಸೈಡ್ ಇರ್ತಾವ, ಅದಕ್ಕಾಗಿ 5 ಬಾಹುಗಳು, ಅದಕ್ಕಾಗಿ ಪಂಚಭುಜ ಅಂತಾರೆ. ಅಲ್ಲಿ 4 ಬಾಹುಗಳ ಮೊತ್ತ 60 ಸೆಂಟಿಮೀಟರ್ ಕೊಟ್ಬಿಡ್ತಾರೆ. ಹಾಗಾದ್ರೆ 5ನೇ ಕೇಳಿದ್ರೆ ಅಂದ್ರೆ ಒಟ್ಟು 5 ಬಾಹು ಸರಿ 80, ಇದ್ರೊಳಗ 4 ಬಾಹು ಸರಿ ಅಂದ್ರೆ ಕಳಿಬೇಕಾದ್ರೆ 63 ಸೆಂಟಿಮೀಟರ್ ಕಳಿಬೇಕು. ಯಾಕಪ್ಪ ಅಂದ್ರೆ ಇದು 5 ಬಾಹುಗಳ ಮೊತ್ತ, ಇದು 4 ಬಾಹುಗಳ ಮೊತ್ತ, ಇದ್ರಾಗ ಇದು ಕಳೆದ್ರೆ ಕೊನೆಯ ಬಾಹು 5ನೇ ಬಾಹು ಸಿಗುತ್ತದೆ. ಅಂದ್ರೆ 80 63 ಕಳೆದ್ರೆ 17 ಸೆಂಟಿಮೀಟರ್ ನಮ್ಮ ಉತ್ತರ ಆಗುತ್ತೆ. ಬನ್ನಿ ಆಪ್ಷನ್ ಡಿಯಲ್ಲಿ ನಮ್ಮ ಉತ್ತರ ಸರಿಯಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಸಾಗೋಣ. ಬಹಳ ಈಸಿ ಆದಂತಹ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನೋಡಬರಿ. ಯಾರೆಲ್ಲ ಕೋನಗಳ ಪಾಠದ ಮೇಲೆ ಸಂಪೂರ್ಣವಾಗಿ ತಿಳಿದಿರ್ತೀರಿ ಅವರಿಗೆ ಈ ಪ್ರಶ್ನೆಯಿಂದ ಸುಲಭವಾಗುತ್ತೆ. ಒಂದು ಸಂಪೂರ್ಣ ಕೋನವು ಇದಕ್ಕೆ ಸಮನಾಗಿರುತ್ತದೆ. ಅ ಕಂಪ್ಲೀಟ್ ಆಂಗಲ್ ಇಸ್ ಈಕ್ವಲ್ ಟು ಸಮಕೋನ, 2 ಸಮಕೋನ, 1 ಸಮಕೋನ, 2 ಸಮಕೋನ, 3 ಸಮಕೋನ, 4 ಸಮಕೋನಗಳು. ಸೊ ರೈಟ್ ಆಂಗಲ್, ಸೊ 1 ರೈಟ್ ಆಂಗಲ್, 2 ರೈಟ್ ಆಂಗಲ್ಸ್, 3 ರೈಟ್ ಆಂಗಲ್ಸ್, 4 ರೈಟ್ ಆಂಗಲ್ಸ್. ಬನ್ನಿ ನೋಡಬರಿ. ಮೊದಲು ಸಂಪೂರ್ಣ ಕೋನ ಅಂದ್ರೆ 360 ಡಿಗ್ರಿ. ಸೊ ಸಮಕೋನ ಅಂದ್ರೆ 90 ಡಿಗ್ರಿ. ಅಂದ್ರೆ ನಮಗೆ ಎಷ್ಟು 90 ಡಿಗ್ರಿ ಇರ್ತಾವ ನೋಡಬರಿ. ಸೊ 90ರಿಂದ ಭಾಗಿಸ್ಬಿಡ್ರಿ. ಈ 0 ಕ್ಯಾನ್ಸಲ್, 9 1 9 4 ಅಂದ್ರೆ 4 ಸಮಕೋನಗಳು. 4 ಸಮಕೋನ ಅಂದ್ರೆ 4 ರೈಟ್ ಆಂಗಲ್ಸ್. ಬರೀ ಸೊ ಆಯ್ಕೆ ಡಿ ಯಲ್ಲಿ ಸರಿಯಾದ ಉತ್ತರವಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 59 ನೋಡ್ರಿ, ಮತ್ತೆ ಅಂತದೇ ಪ್ರಶ್ನೆ ಇದೆ. ಸೊ ಯಾರೆಲ್ಲ ಸರಿಯಾದ ಸುತ್ತಳತೆ ಮತ್ತು ಚತುರ್ಭುಜಗಳನ್ನ ಆಕೃತಿಗಳ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ಹೊಂದಿರಿದ್ರೆ ಅವರು ಸುಲಭವಾಗಿ ಪ್ರಶ್ನೆಗೆ ನಾವೆಲ್ಲ ಉತ್ತರವನ್ನು ಹುಡುಕಬಹುದು. ಒಂದು ಆಯತದ ಎಲ್ಲಾ ಒಳಕೋನಗಳ ಮೊತ್ತವು ಇದಕ್ಕೆ ಸಮ. ಒಂದು ಆಯತ ಅಂದ್ರೆ ಅದರ ಒಳಕೋನ ಅಂದ್ರೆ ಇಲ್ಲೊಂದು ಕೋನ, ಇಲ್ಲೊಂದು ಕೋನ, ಇಲ್ಲೊಂದು ಕೋನ. ಸೊ ಇವುಗಳ ಮೊತ್ತ ಕೇಳ್ತಾರೆ. ನೆನಪಿರ್ಲಿ, ಆಯತದ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರುತ್ತದೆ. ಯಾಕಂದ್ರೆ 90 90 90 90 4 ಲಂಬ ಕೋನಗಳನ್ನು ಒಳಗೊಂಡಂತಹ ಸಮಾನಾಂತರ ಆಕೃತಿಗೆ ನಾವೇಂದ್ವಿ ಆಯತ ಅಂದ್ವಿ. ಸೊ ಮೊದಲನೇ ಆಪ್ಷನ್ ಎ ಆಯ್ಕೆ ಸರಿ ಆಗುತ್ತೆ. ದ ಸಮ್ ಆಫ್ ದ ಆಲ್ ಇಂಟೀರಿಯರ್ ಆಂಗಲ್ಸ್ ಆಫ್ ದ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಅಂತ ಹೇಳಿದ್ರೆ ಸೊ 360 ಡಿಗ್ರಿ ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಕೊನೆಯ ಪ್ರಶ್ನೆ ಈ ಭಾಗದ ಇವತ್ತು ನಡೆದಂತಹ ಡಿಸೆಂಬರ್ 13 ರಂದು ನಡೆದಂತಹ 2025 ಡಿಸೆಂಬರ್ 13 ನಡೆದಂತಹ ನವೋದಯ ಪರೀಕ್ಷೆಯ ಗಣಿತ ವಿಭಾಗದ ಕೊನೆಯ ಪ್ರಶ್ನೆ ಇದು. ನೋಡಂಬರಿ 115 ಕುಟುಂಬ. ನೋಡ್ರಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. 115 ಕುಟುಂಬಗಳ
ಒಂದು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬದಲ್ಲಿನ ಮಕ್ಕಳ ಸಂಖ್ಯೆಗಳನ್ನು ದಾಖಲಿಸಿಕೊಂಡು ದೊರಕಿದ ದತ್ತಾಂಶವನ್ನು ಸ್ತಂಭ ನಕ್ಷೆಯ ಮೂಲಕ ಚಿತ್ರಿಸಲಾಗಿದೆ. ಬಾರ್ ಗ್ರಾಫ್ ನಲ್ಲಿ ತಿಳಿಸಿರುವಂತೆ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆಯು ಅಂತ ಕೇಳಿದ್ದಾರೆ. ನೋಡಂಬರಿ, ಇನ್ ಅ ಸರ್ವೆ ಆಫ್ 115 families, the number of children in each family recorded and the data has been represented by the bar graph. From the bar graph, the number of families having no child is, ಯಾವ ಕುಟುಂಬ, ಎಷ್ಟು ಕುಟುಂಬಗಳಿಗೆ ಮಕ್ಕಳೇ ಇಲ್ಲ ಅಂತ ಕೇಳಿದ್ರೆ, ಒಟ್ಟು ಎಷ್ಟು ಕುಟುಂಬಗಳಿವೆ? 115 ಕುಟುಂಬಗಳಿವೆ. ನೋಡ್ರಿ, 115 ಕುಟುಂಬಗಳಲ್ಲಿ ಮಕ್ಕಳ ಸಮೀಕ್ಷೆಯನ್ನು ಮಾಡಿ ಮಕ್ಕಳ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಕುಟುಂಬಗಳ ಸಂಖ್ಯೆ. ಆದರೆ ಇಲ್ಲಿ ಕೊಟ್ಟಂತ 115 ಕುಟುಂಬಗಳಲ್ಲಿ ಎಷ್ಟು ಕುಟುಂಬಗಳಿಗೆ ಮಕ್ಕಳು ಅಂತ ಹೇಳಿದ್ದಾರೆ. ಬರೀ ಇದು ನಂಬರ್ ಆಫ್ ಫ್ಯಾಮಿಲೀಸ್ ಅಂದ್ರೆ ಕುಟುಂಬಗಳ ಸಂಖ್ಯೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ನಂಬರ್ ಆಫ್ ಚಿಲ್ಡ್ರನ್ಸ್ ಮಕ್ಕಳ ಸಂಖ್ಯೆ. ಬರೀ ನೋಡಂಬರಿ, ಇಲ್ಲಿ 0 ಇಲ್ಲ 5 ನೋಡ್ರಿ 4 ಮಕ್ಕಳದಾರಂತ ಅಂದ್ರೆ 5 ಕುಟುಂಬಕ್ಕೆ. 10 ಕುಟುಂಬಕ್ಕೆ ಇಲ್ಲ ಅಂತಂದ್ರೆ ಇವ್ರು ಇಲ್ಲ, ನಮ್ಗೆ ಇವರೇ ಬೇಕಾಗಿರೋದು. ಯಾರಿಗೆ ಬೇಕಾಯ್ತು, ನಾವ್ ಹೇಗೆ ಕೇಳಬೇಕಾಯ್ತು, ಯಾರಿಗೆ ಮಕ್ಕಳಿಲ್ಲ, 10 ಕುಟುಂಬಕ್ಕೆ ಇಲ್ಲ. ನೆಕ್ಸ್ಟ್ 15 ಕೂಡ ಏನ್ ಕೊಟ್ಟಿಲ್ಲ ನೋಡ್ರಿ, ಬಾರ್ ಗ್ರಾಫ್ ಅಂದ್ರೆ 15 ಕುಟುಂಬಕ್ಕೂ ಇಲ್ಲ. ನೆಕ್ಸ್ಟ್ 20 ಐತ್ರಿ, ನಾವ್ ದಿನ ಬಿಡ್ರಿ 25 ಜನಕ್ಕೆ ಇಲ್ಲ ನೋಡ್ರಿ, 25 ಜನಕ್ಕೆ ಇಲ್ಲ. ತಂದ್ರ 30 ಜನಕ್ಕೆ ಐತೆ, 35 ಜನಕ್ಕೆ ಏನ್ ಮಾಡಿದಾರೆ, ಇಲ್ಲ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬರ್ರಿ, ಈಗ ನೋಡ್ರಿ ನೆಕ್ಸ್ಟ್ ಈಗ 45 ಜನಕ್ಕೂ ಇಲ್ಲ, 40ಕ್ಕೂ ಇಲ್ಲ. ತೋಡ್ರಿ ಅವ್ರ 45 ಕುಟುಂಬ, ಈ 40 ಕುಟುಂಬ. ನೋಡಂಬರಿ 5, 10, 15, 4, 2, 8, 9, 10, 11, 12, 13, 135 ಕುಟುಂಬಗಳು. ಸೊ ಬನ್ನಿಲ್ಲಿ, ಸೊ ನೋ, ಹಿಂಗಲ್ಲ ಇದು ಪ್ರಶ್ನೆ. ಒಟ್ಟು 115 ಕುಟುಂಬಗಳಲ್ಲಿ ಇದು ಬಿಡ್ರಿ, ಯಾಕಂದ್ರೆ ಇಲ್ಲಿಗೆ ಲಾಸ್ಟ್ ಆಗೈತೆ, ಯಾವುದೇ ರೀತಿ ಇಲ್ಲ. ಇಲ್ಲಿ ಬರ್ರಿ, 25 ಕುಟುಂಬಕ್ಕಿಲ್ಲ, 15 ಕುಟುಂಬಕ್ಕಿಲ್ಲ, ಎಷ್ಟು 10 ಕುಟುಂಬಕ್ಕಿಲ್ಲ. 25, 15, ತದನಂತರ 10, 25, 15 ಮತ್ತೆ 10. ನೋಡಿ ಕ್ವಶನ್ ಕೇಳಿದರೆ ಬಾರ್ ತಿಳಿಸಿರುವಂತೆ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆಯು. ಬನ್ನಿ, ನೋಡಿ ಮಕ್ಕಳೇ, ಈ ಪ್ರಶ್ನೆ ಇನ್ನೊಂದು ರೀತಿ ನೋಡಮ್ರಿ. ಯಾವ ರೀತಿಯಪ್ಪ ಅಂದ್ರೆ, ಬರೀ ಇಲ್ಲೇ ಸಿಂಪಲ್ ಅದ. 115 ಕುಟುಂಬಗಳ ಸಮೀಕ್ಷೆಯಲ್ಲಿ ಒಟ್ಟು ಮಕ್ಕಳಿಲ್ಲ ಇರ್ತಕ್ಕಂಥದ್ದು ಕೇಳ್ತಾರೆ. ಮೊದಲು ಎಷ್ಟು ಕುಟುಂಬಗಳಿಗೆ ಮಕ್ಕಳಿದಾವ ನೋಡಂಬರಿ, 35 ಕುಟುಂಬಕ್ಕೆ ಅದಾವ ಮಕ್ಕಳದಾವ. ಸೊ 35 ಕುಟುಂಬಕ್ಕೆ ಅದಾವ. ನೆಕ್ಸ್ಟ್ 30 ಕುಟುಂಬಕ್ಕೆ ಅದಾವ, 20 ಕುಟುಂಬಕ್ಕೆ ಅದಾವ. ನೆಕ್ಸ್ಟ್ 5 ಕುಟುಂಬಕ್ಕೆ ಅದಾವ. ನೋಡ್ರಿ, 5 ಕುಟುಂಬಕ್ಕೆ ಅದಾವ, 20 ಕುಟುಂಬಕ್ಕೆ ಅದಾವ, 30 ಕುಟುಂಬಗಳಿಗೆ ಅದಾವ, 35 ಕುಟುಂಬ. ಸೊ ಇವನ್ನೆಲ್ಲ ಕೂಡಿಸ್ಬಿಡಂಬ್ರಿ. ಮೊದಲು ಕುಟುಂಬ ಎಷ್ಟು ಮಕ್ಕಳು ನೋಡಂಬ್ರಿ. ಸೊ 5, 5, 10, ಒಂದು ಕ್ಯಾರಿ, ಒಂದು 0, 3, 3, 6, 1, 7, 8, 9 ಕುಟುಂಬಗಳಿಗೆ ಮಕ್ಕಳದಾವ. ಒಟ್ಟು ಎಷ್ಟು ಕುಟುಂಬಗಳು ಅಂತ ಹೇಳಿದ್ರೆ 115 ಕುಟುಂಬಗಳದಾವ. ಸೊ 115 90 ಕುಟುಂಬಗಳಿಗೆ ಮಕ್ಕಳದಾವ. ಸೊ 90 ಕುಟುಂಬಗಳ ಮಕ್ಕಳು ತಂದ್ಬಿಟ್ರೆ ಯಾರಿಗೆಲ್ಲ ಸಿಗುತ್ತೆ ನೋಡ್ರಿ. 5ಕ್ಕೆ 5, 11, 9, 2 ಅಂದ್ರೆ ಒಟ್ಟು 25 ಕುಟುಂಬಗಳಿಗೆ ಮಕ್ಕಳೇ ಇಲ್ಲ. ಸೊ ಈ ರೀತಿ ಯೋಚನೆ ಮಾಡ್ಕೊಂಡ್ರಿ, ಆ ರೀತಿ ಯೋಚನೆ ಮಾಡೋದಾಗಿಲ್ಲ ಅಂದಾಗ ಈ ರೀತಿ ಸರಿಯಾಗಿ ಯೋಚನೆ ಮಾಡ್ರಿ. 115 ಕುಟುಂಬಗಳಲ್ಲಿ 25 ಕುಟುಂಬಗಳಿಗೆ ಮಕ್ಕಳಿಲ್ಲ. ನೋಡ್ರಿ, ಇವತ್ತು ನಡೆದಂತಹ ಗಣಿತ ಪರೀಕ್ಷೆಯಲ್ಲಿ ಯಾರ್ಯಾರು ಸರಿಯಾಗಿ ನೀವು ಯೋಚನೆ ಮಾಡಿ 20ಕ್ಕೆ 20 ಅಥವಾ ಹಾಗೂ 19 ಅಂಕಗಳಂತಂದ್ರೆ ಈ ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಕಾಮೆಂಟ್ ಮುಖಾಂತರ ನಿಮ್ಮ ಹೆಸರು ಮತ್ತು ನಿಮ್ಮ ಅಂಕಗಳನ್ನು ಕಳುಹಿಸಿ ಕೊಡಿ. ಬನ್ನಿ. ಸೊ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರ್ಯಾರು ಜಾಯ್ನ್ ಆಗಿಲ್ಲ ಅವರೆಲ್ಲ ಜಾಯ್ನ್ ಆಗ್ರಿ. ಅವ್ರ ಯೂಟ್ಯೂಬ್ ಚಾನಲ್ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧೂರ್ ಅಂತ ಸರ್ಚ್ ಮಾಡ್ರಿ. ಪಕ್ಕದಲ್ಲಿ ಬೆಲ್ ಐಕನ್ ಹೊಡೆದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಬರೀ, ಇನ್ಸ್ಟಾಗ್ರಾಮ್ ಪೇಜ್ ಚಾಲೆಂಜ್ ಕೋಚಿಂಗ್ ಸಿಂಧೂರ್ ಅಂತ ಹೇಳಿ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ರಿ. ಅದೇ ರೀತಿ ಶ್ರೀ ವಿದ್ಯಾವಾಹಿನಿ @ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಹೇಳಿ ಸರ್ಚ್ ಮಾಡಿ ಈ ನಮ್ಮ ಫೇಸ್ಬುಕ್ ಅಕೌಂಟ್ ಅನ್ನು ಸಹ ಫಾಲೋ ಮಾಡ್ರಿ. ಇವತ್ತು ನಡೆದಂತ ಪರೀಕ್ಷೆಯಲ್ಲಿ ಎಲ್ಲರೂ ಚೆನ್ನಾಗಿ ಬರೆದಿದ್ದು ಅನ್ಕೊಳ್ತಾ ಇದೀನಿ. ಎಲ್ಲ ಇಷ್ಟೊತ್ತು ಯಾರ್ಯಾರು ವಿಡಿಯೋಗಳು ಅಂತ ಕೇಳಿದ್ರೆ ಅವರಿಗೆಲ್ಲ ಧನ್ಯವಾದಗಳು. ಅದೇ ರೀತಿ ಕಂಪಲ್ಸರಿ ನೀವೇನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲ ನಿಮ್ಮ ಗಣಿತ ಎ ಸೀರೀಸ್ ಆಗಿರ್ಲಿ, ಬಿ ಸೀರೀಸ್, ಯಾವುದೇ ಸೀರೀಸ್ ಆಗಿರ್ಲಿ, ಸೊ ನೀವು ಚೆಕ್ ಮಾಡ್ಕೊಂಡು ನಿಮ್ಮ ಅಂಕಗಳನ್ನು ನಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೂ ಯಾರೆಲ್ಲ ನೋಡ್ತಾ ಇದ್ರಿ ಇಷ್ಟ ಆದ್ರೆಲ್ಲ ಲೈಕ್ ಮಾಡ್ರಿ. ಓಕೆನಾ? ಥ್ಯಾಂಕ್ ಯು.